ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಶಾಸಕ ಬೇಳೂರು ಪರ ತ್ಯಾಗರ್ತಿ ಆರ್ಯ ಈಡಿಗ ಸಂಘ ಬ್ಯಾಟಿಂಗ್. ಸಚಿವ ಸ್ಥಾನ ನೀಡಲು ಒತ್ತಾಯ. 3 ವರ್ಷ ಮಧು ಬಂಗಾರಪ್ಪ ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದೀರಿ, ಉಳಿದ 2 ವರ್ಷ ಬೇಳೂರಿಗೆ ಕೊಡಿ. ಇಬ್ಬರು ಈಡಿಗ ಸಮಾಜದ ಮುಖಂಡರು. ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ನೀತಿ ಬೇಡ ಎಂದ ಚೇತನ್ ರಾಜ್ ಕಣ್ಣೂರು. ಬೇಸೂರು ಅಣು ವಿದ್ಯುತ್ ಸ್ಥಾವರ ಪ್ರಸ್ತಾಪ ಇಲ್ಲ, ರಾಜ್ಯ ಭೂಮಿ ಕೊಡದಿದ್ದರೆ ಸ್ಥಾವರ ಸಾಧ್ಯವಿಲ್ಲ ಎಂದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಹೈಕೋರ್ಟ್ ಸಂಚಾರಿ ಪೀಠದ ಬಗ್ಗೆ ಗಮನ ಹರಿಸುವ ಭರವಸೆ ನೀಡಿದ ಕೇಂದ್ರ ಸಚಿವರು. ಈಗ ಸುದ್ದಿಯ ವಿವರ. ಶಾಸಕ ಗೋಪಾಲಕೃಷ್ಣ ಬೇಳೂರು ಜನಾನುರಾಗಿಯಾಗಿದ್ದು, ಅವರಿಗೆ ಸಚಿವ ಸ್ಥಾನ ನೀಡುವ ಮೂಲಕ ಕೇಂದ್ರದ ಜನರ ಬೇಡಿಕೆ ಈಡೇರಿಸಬೇಕು ಎಂದು ತ್ಯಾಗರ್ತಿ ಆರ್ಯ ಈಡಿಗರ ಸಂಘದ ಅಧ್ಯಕ್ಷ ಚೇತನ್ ರಾಜ್ ಕಣ್ಣೂರು ಒತ್ತಾಯಿಸಿದ್ದಾರೆ. ಈ ಕುರಿತು ಭಾನುವಾರ ತ್ಯಾಗರ್ತಿಯಲ್ಲಿ ಸಂಘದ ಸಭೆಯಲ್ಲಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಯೋಗೀಶ್, ಸುಭಾಷ್, ಜಗದೀಶ್, ನಿಂಗಪ್ಪ, ಜಗದೀಶ್ ಸಂಪಳ್ಳಿ, ಅಶೋಕ್, ಮೋಹನ್ ಇನ್ನಿತರರು ಹಾಜರಿದ್ದರು. ತ್ಯಾಗರ್ತಿ ಆರ್ಯ ಈಡಿಗ ಸಂಘ ಬಹಳ ವರ್ಷದಿಂದ ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರ್ತಕ್ಕಂಥ ತಮಗೆಲ್ಲರಿಗೂ ಗೊತ್ತಿದೆ. ಬಹಳ ಮುಖ್ಯವಾಗಿ ಈಗ ಸದ್ಯದ ರಾಜಕೀಯ ಪರಿಸ್ಥಿತಿಯಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ನೂತನ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಸಚಿವ ಸಂಪುಟ ರಚನೆ ಆಗ್ತದೆ. ಈ ಸಚಿವ ಸಂಪುಟದಲ್ಲಿ ಸಾಗರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಾನ್ಯ ಗೋಪಾಲಕೃಷ್ಣ ಬೇಳೂರು ಅವರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕು ಅಂತೇಳಿ ಆಗ್ರಹಿಸುವುದಕ್ಕಾಗಿ ಮತ್ತೆ ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಮುಖಂಡರ ಹತ್ರ ಒತ್ತಾಯ ಮಾಡೋದಕ್ಕಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ಯಾಕಾಗಿ ಗೋಪಾಲಕೃಷ್ಣ ಬೇಳೂರು ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತಂದರೆ, ಗೋಪಾಲಕೃಷ್ಣ ಬೇಳೂರು ಅವರು 3 ಬಾರಿ ಶಾಸಕರಾಗಿ ಶಿವಮೊಗ್ಗ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಕೂಡ ಜನಪ್ರಿಯತೆಯನ್ನು ಹೊಂದಿದ್ದಾರೆ. ಬಡವರ ಪರವಾಗಿ, ರೈತರ ಪರವಾಗಿ, ವಿಶೇಷವಾಗಿ ಕ್ರೀಡಾ ಅಭಿಮಾನಿಗಳ ಪರವಾಗಿ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸೋರ ಪರವಾಗಿ ಕೊಡುಗೈ ದಾನಿಯ ರೀತಿಯಲ್ಲಿ ಅವರು ಎಲ್ಲರನ್ನ ಪ್ರೀತಿಸ್ತಕ್ಕಂಥದ್ದು ಮತ್ತು ಇಡೀ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನ ನೋಡಿದ್ದೇವೆ. ಬಹಳ ಮುಖ್ಯವಾಗಿ ಹೇಳಬೇಕು ಅಂತಂದರೆ, ಇವತ್ತು ಹಿಂದುಳಿದ ವರ್ಗದ ನಾಯಕರಾಗಿ ಕಾಗೋಡು ತಿಮ್ಮಪ್ಪನವರು ಮತ್ತು ಬಂಗಾರಪ್ಪನವರ ನಂತರದಲ್ಲಿ ಒಬ್ಬ ಜನಪ್ರಿಯ ಹಿಂದುಳಿದ ವರ್ಗದ ನಾಯಕರಾಗಿ ಹೊರಹೊಮ್ಮಿರ್ತಕ್ಕಂಥ ಗೋಪಾಲಕೃಷ್ಣ ಬೇಳೂರು ಅವರಿಗೆ ಈ ಸಂದರ್ಭದಲ್ಲಿ ಅಧಿಕಾರವನ್ನು ಕೊಟ್ಟರೆ ಇನ್ನಷ್ಟು ಜನ ಪರವಾದ ಕೆಲಸವನ್ನು ಮಾಡೋದಕ್ಕಿರ್ಬೋದು ಮತ್ತು ನಮ್ಮ ಸಮಾಜದ ಏಳಿಗೆಗಿರ್ಬೋದು ಅವರ ಅವಶ್ಯಕತೆ ಇದೆ. ಇವತ್ತು ರಾಜ್ಯದಲ್ಲಿ ಪ್ರಮುಖವಾದ ಸಮಾಜ ಈಡಿಗ ಸಮಾಜ, 26 ಪಂಗಡಗಳನ್ನು ಒಳಗೊಂಡಂಥ ಈಡಿಗ ಸಮಾಜ ಪ್ರಮುಖವಾದ ಸಮಾಜ ಆಗಿರುತ್ತದೆ. ಈ ಸಮಾಜದ ನಾಯಕತ್ವವನ್ನು ಜನರ ಪ್ರೀತಿ ಗಳಿಸಿರ್ತಕ್ಕಂಥ ಗೋಪಾಲಕೃಷ್ಣ ಬೇಳೂರು ಅವರಿಗೆ ಕೊಡಬೇಕು. ಯಾಕಂದರೆ ನಮ್ಮ ತ್ಯಾಗರ್ತಿ ಅಂತ ಹೋಬಳಿ ಮಟ್ಟದಲ್ಲಿ ನಾವೊಂದು ಕಲ್ಯಾಣ ಮಂಟಪ ಕಟ್ತಾ ಇದ್ದೇವೆ, ಪ್ರಾರಂಭ ಮಾಡಿದ್ದೀವಿ ಅಂದ ತಕ್ಷಣ ಈಗ ಅವರ ನೇತೃತ್ವದಲ್ಲಿ ಹತ್ತತ್ರ 1,40,00,000ಕ್ಕೂ ಅಧಿಕ ಹಣವನ್ನು ಈಗ ಸರ್ಕಾರದಿಂದ ಮಂಜೂರು ಮಾಡಿಸಿರ್ತಾರೆ. ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮೊಟ್ಟಿಗೆ ನಾವಿದ್ದೀವಿ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಹೀಗೆ ಈಡಿಗರ ಪರವಾಗಿ ನಮ್ಮ ಸಮಾಜದ ಏಳಿಗೆಗಾಗಿ ಗೋಪಾಲಕೃಷ್ಣ ಬೇಳೂರು ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತು ಕಾಂಗ್ರೆಸ್ನ ಮುಖಂಡರೆಲ್ಲ ವರಿಷ್ಠರೆಲ್ಲ ಸೇರಿಬಿಟ್ಟು ಕೊಡಲೇಬೇಕು ಅಂತ ಹೇಳಿಬಿಟ್ಟು ಆಗ್ರಹಿಸುವುದಕ್ಕಾಗಿ ಈ ನಮ್ಮ ಸಂಘದ ನೇತೃತ್ವದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಡಿ.ಕೆ. ಶಿವಕುಮಾರ್ ಸಾಹೇಬರಲ್ಲಿ ವಿನಂತಿ ಏನಪ್ಪ ಅಂತಂದರೆ, ಮುಂದಿನ 2028ರಲ್ಲಿ ನಡೀತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ನಿಮ್ಮ ಕೈಯನ್ನು ಬಲಪಡಿಸೋದಕ್ಕಿರ್ಬೋದು, ಮತ್ತು ಏನು ನೂತನವಾಗಿ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಹರಿಪ್ರಸಾದ್ ಅವರ ಕೈ ಬಲಪಡಿಸೋದಕ್ಕೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಗೋಪಾಲಕೃಷ್ಣ ಬೇಳೂರು ಅವರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕು. ಯಾಕಂದರೆ ಬೇಳೂರು ಅವರಿಗೆ ಕೊಟ್ಟಿಲ್ಲ ಅಂತಂದರೆ, ಈಗ ಮಧು ಬಂಗಾರಪ್ಪನವರು, ಗೋಪಾಲಕೃಷ್ಣ ಬೇಳೂರು ಅವರು ಸದ್ಯದ ಮಟ್ಟಿಗೆ ನಮ್ಮ ಸಮಾಜದ 2 ಕಣ್ಗಳು ಅಂತಲೇ ಹೇಳ್ತೀವಿ. ಆದರೆ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಆದಂಗೆ ಆಗಿಬಿಡುತ್ತೆ. ಗೋಪಾಲಕೃಷ್ಣ ಬೇಳೂರು ಅವರಿಗೆ ಸಚಿವ ಸ್ಥಾನ ಕೊಡದೇ ಹೋಗುತ್ತೆ. ಈಗಾಗಲೇ 3 ವರ್ಷ ಮಧು ಬಂಗಾರಪ್ಪನವರಿಗೆ ಸಚಿವ ಸ್ಥಾನ ನೀಡಲಾಗಿದೆ. ಇನ್ನು ಉಳಿದಿರ್ತಕ್ಕಂಥ 2 ವರ್ಷದ ಅವಧಿಯನ್ನು ಮಾನ್ಯ ಗೋಪಾಲಕೃಷ್ಣ ಬೇಳೂರು ಅವರಿಗೆ ಸಚಿವ ಸ್ಥಾನ ನೀಡುವುದರ ಮೂಲಕ
ಸಮಾಜದ ಎರಡೂ ಕಣ್ಣುಗಳಿಗೂ ನ್ಯಾಯ ಕೊಟ್ಟಂಗೆ ಆಗುತ್ತೆ ಕಾಂಗ್ರೆಸ್ ಪಕ್ಷ ಮತ್ತು DK ಶಿವಕುಮಾರ್ ಅವರು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಆಗಿದೆ. ಬೇಸೂರು ಅಣು ವಿದ್ಯುತ್ ಸ್ಥಾವರಕ್ಕೆ ರಾಜ್ಯ ಸರ್ಕಾರ ಜಾಗ ಕೊಡದೆ ಹೋದರೆ ಕೇಂದ್ರ ಸರ್ಕಾರ ಯೋಜನೆ ಕೈಗೆತ್ತಿಕೊಳ್ಳುವ ಪ್ರಸ್ತಾಪವೇ ಇರುವುದಿಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದರು. ಸಾಗರದ ಪ್ರವಾಸಿ ಮಂದಿರದಲ್ಲಿ ಶನಿವಾರ ಬೇಸೂರು ಅಣು ವಿದ್ಯುತ್ ಸ್ಥಾವರ ಯೋಜನೆ ಕೈಬಿಡುವಂತೆ ಒತ್ತಾಯಿಸಿ ಅಣು ವಿದ್ಯುತ್ ಸ್ಥಾವರ ವಿರೋಧಿ ಹೋರಾಟ ಸಮಿತಿ, ಶಿವಮೊಗ್ಗದಲ್ಲಿ ಸಂಚಾರಿ ಹೈಕೋರ್ಟ್ ಪೀಠ ಸ್ಥಾಪಿಸುವಂತೆ ಸಂಚಾರಿ ಹೈಕೋರ್ಟ್ ಪೀಠ ಹೋರಾಟ ಸಮಿತಿ ನೀಡಿದ ಮನವಿಯನ್ನು ಸ್ವೀಕರಿಸಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಸಂಸದರಾದ BY ರಾಘವೇಂದ್ರ, ವಿಶ್ವೇಶ್ವರ ಹೆಗಡೆ ಕಾಗೇರಿ, ಶಾಸಕ ಅರಗ ಜ್ಞಾನೇಂದ್ರ, ಮಾಜಿ ಸಚಿವ ಹರತಾಳು ಹಾಲಪ್ಪ, ವಕೀಲರ ಸಂಘದ ಬಸಪ್ಪಗೌಡ, ಅಶೋಕ್ ಭಟ್, ರಾಘವೇಂದ್ರ, ಶ್ರೀನಾಥ್, ನಾಗರಾಜ್ ಎ, MS ಗೌಡರ್, ಸಂತೋಷ್, KN ಶ್ರೀಧರ್, TS ರಮಣ, ಅಚ್ಯುತ್ ಇನ್ನಿತರರು ಹಾಜರಿದ್ದರು. ನಂತರ LB ಕಾಲೇಜಿಗೆ ಭೇಟಿ ನೀಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನು ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನದ ವತಿಯಿಂದ BR ಜಯಂತ್, ಹರನಾಥ್ ರಾವ್, ಡಾಕ್ಟರ್ ಶಿವಕುಮಾರ್, ವೆಂಕಟೇಶ್ ಇನ್ನಿತರರು ಸನ್ಮಾನಿಸಿದರು. ಇತ್ತೀಚೆಗೇನು ಜಾಗತಿಕ ಮಟ್ಟದಲ್ಲಿ ಒಂದೆರಡು ಇನ್ಸಿಡೆಂಟ್ಗಳನ್ನು ಬಿಟ್ಟರೆ ವೆರಿ ಒಂದು ಇನ್ಸಿಡೆಂಟನ್ನು ಬೇಸಿಕ್ ಇನ್ಸಿಡೆಂಟ್ ಅಂದರೆ ಉಳಿದಲ್ಲೂ ಬಾಂಬಿಂಗ್ ಇತ್ಯಾದಿಯಿಂದ ತೊಂದರೆ ಆಗಿದೆ. ಬಟ್ ಎನಿಹಾವ್ ಜನರ ಒಂದು ಭಾವನೆ ಏನಿದೆ ಅದನ್ನು ಪರಿಗಣಿಸಿ ರಾಜ್ಯ ಸರ್ಕಾರ ಈ ರೆಕಮೆಂಡ್ ಮಾಡ್ತದೆ, ಅದರ ಆಧಾರದ ಮೇಲೆ ತೀರ್ಮಾನ ಆಗ್ತದೆ. ಕೇಂದ್ರ ಸರ್ಕಾರ ಆಟೋಮೆಟಿಕ್ ಆಗಿ ಅಥವಾ ಆಟೋಕ್ರಾಟಿಕ್ ಆಗಿ ಆಮೇಲೆ ಫೈನಲ್ ಮಾಡೋದು ನಾವು ಮಾಡಲ್ಲ. ರಾಜ್ಯ ಸರ್ಕಾರ ಆಫರ್ ಕೊಟ್ಟಿರ್ತೀವಿ, ನೀವು ಮಾಡೋದಾಗ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. ಯಾಕಂದ್ರೆ ನನಗೆ ಐ ಆಮ್ ನಾಟ್ ವೆರಿ ಶ್ಯೂರ್ ಅಬೌಟ್ ಆಲ್ ಡೀಟೇಲ್ಸ್, ಆದರೆ 50% ಎಲ್ಲಿ ಪ್ಲ್ಯಾಂಟ್ ಆಗ್ತದೆ ಆ ವಿದ್ಯುತ್ 50% ಆ ರಾಜ್ಯಕ್ಕೆ ಕೊಡ್ತಾರೆ ಸಾಮಾನ್ಯವಾಗಿ. ಎಲ್ಲಿ ಆದರೂ ಸಹಿತ ಜನ್ರೇಷನ್ ಆಗುತ್ತೆ 50% ಆ ರಾಜ್ಯದಲ್ಲಿ ಕೊಡ್ತಾರೆ, 50% ಟೇಕನ್ ಔಟ್ ಆಫ್ ದಿ ಸ್ಟೇಟ್. ಹಾಗಾಗಿ ಈ ಒಂದು ವ್ಯವಸ್ಥೆಯೊಳಗೆ ಕರ್ನಾಟಕ ರಾಜ್ಯಕ್ಕೆ ಎಲ್ಲಿ ಮಾಡಬೇಕು, ಏನು ಮಾಡಬೇಕು, ಪರಿಸರ ಹಾನಿ ಆಗಲಾರದಂತೆ ಏನು ಮಾಡಬೇಕು, ಅವ್ರು ಯಾವ್ದು ರೆಕಮೆಂಡ್ ಮಾಡ್ತಾರೆ ಅದನ್ನು ನಾವು ಭಾಳ ಗಂಭೀರವಾಗಿ ಪರಿಗಣಿಸ್ತೇವೆ. ಕಾರಣ ಲ್ಯಾಂಡ್ ಇರೋದೇ ರಾಜ್ಯ ಸರ್ಕಾರದ ಕೈಯಲ್ಲಿ, ಲ್ಯಾಂಡ್ ಕೇಂದ್ರ ಸರ್ಕಾರದ ಕಡೆಯಲ್ಲಿ ಇರಲ್ಲ. ಹಾಗಾಗಿ ಎಲ್ಲ ನ್ಯಾಯವಾದಿಗಳು ಮತ್ತು ಜನರ ಪರವಾಗಿ ಇಲ್ಲಿನ ಹೋರಾಟ ಸಮಿತಿಯವರು ಶ್ರೀ ಬಸವರಾಜಪ್ಪ ಅವರ ನೇತೃತ್ವದಲ್ಲಿ ಒಂದು ಮನವಿಯನ್ನು ನನಗೆ, ರಾಘವೇಂದ್ರ ಅವರಿಗೆ ಮತ್ತು ನಮ್ಮ ವಿಶ್ವೇಶ್ವರ ಹೆಗಡೆ ಅವರು, ಜ್ಞಾನೇಂದ್ರ ಅವರು ಎಲ್ಲರಿಗೂ ಕೊಟ್ಟಿದ್ದಾರೆ. ಅವರ ಬೇಡಿಕೆಯನ್ನು ನಿಮಗೆ ಗೊತ್ತಿದೆ. ಅದರಲ್ಲಿ ಅವರು ಪ್ರಮುಖವಾಗಿರೋದು ನಮ್ಮನ್ನು ಬೆಂಗಳೂರಲ್ಲಿ ಪೀಠಕ್ಕೆ ಜೋಡಿಸಬೇಕು ಅಂತಂದು ಅವ್ರ ಬೇಡಿಕೆ ಇದೆ. ಸೊ ಇದರ ಬಗ್ಗೆ ಇದು ಹೆಚ್ಚು ನ್ಯಾಯಾಂಗದ ವ್ಯಾಪ್ತಿಯಲ್ಲಿ ಬರ್ತದೆ. ಆದರೂ ಭಾರತ ಸರ್ಕಾರದಿಂದ ಇವರ ಬೇಡಿಕೆಯ ಬಗ್ಗೆ ಪರಿಶೀಲನೆ ಮಾಡಲಿಕ್ಕೆ ಅವ್ರಿಗೇನು ಸಹಕಾರ ಕೊಡಬೇಕು ಅದನ್ನು ನಾನು ಪ್ರಯತ್ನ ಮಾಡ್ತೀನಿ. ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.